ಬೆಳಗಿನಿಂದಲೂ ಸಾರಿಗೆ ನೌಕರರು ಬೆಂಗಳೂರು ಚಲೋ ಕರೆಗೆ ಕೊಟ್ಟಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಸಾರಿಗೆ ನೌಕರರು ಕೂಡ ಜಮಾಯಿಸಿದ್ರು. ಅಂತಿಮವಾಗಿ ಸರ್ಕಾರಕ್ಕೆ 4 ಗಂಟೆಯ ಡೆಡ್ಲೈನ್ ಕೂಡ ಕೊಟ್ಟಿತ್ತು. ಅದಾದ ಬಳಿಕ ಸರ್ಕಾರ ತನ್ನ ನಿರ್ಧಾರವನ್ನ ತಿಳಿಸಿದೆ. ಈಗ ಜಂಟಿ ಕ್ರಿಯಾ ಸಮಿತಿ ಮತ್ತೊಂದು ನಿರ್ಧಾರಕ್ಕೆ ಮುಂದಾಗಿದೆ. ಓವರ್ ಆಲ್ ಇವತ್ತಿನ ಬೆಂಗಳೂರು ಚಲೋ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ನೇರವಾಗಿ ಮಾತಾಡಿಸ್ತಾ ಹೋಗೋಣ. ಸರ್, ಸರ್ಕಾರಕ್ಕೆ 4 ಗಂಟೆಯ ಡೆಡ್ಲೈನ್ ಕೊಟ್ಟಿದ್ರಿ. ಸರ್ಕಾರ ತಮ್ಮ ನಿರ್ಧಾರವನ್ನ ತಿಳಿಸೋದ್ರು. ಕೆಎಸ್ಆರ್ಟಿಸಿ ಎಂಡಿ ಅವರು ಮುಂದಿನ ನಡೆ ಏನು ಸರ್? ನೀವು ಸಭೆ ಮಾಡಿದ್ರಿ, ಸಭೆಯೆಲ್ಲ ಅಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆದ್ವು ಅಂತ? ನಾವು ಇವತ್ತು 4 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಮ್ಮ ಮುಂದಿನ ಹೋರಾಟದ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ವಿ. ಇದನ್ನ 3-4 ದಿವಸದಿಂದಲೂ ಕೂಡ ನಾವು ಹೇಳ್ತಾ ಬರ್ತಾ ಇದ್ವಿ. 3-4 ದಿವಸದಿಂದ ಹೇಳ್ತಾ ಬಂದಿದ್ವಿ. ಆ 3-4 ದಿವಸದಿಂದ ಹೇಳ್ತಾ ಬಂದು ಇಡೀ ಸಾರಿಗೆ ಕಾರ್ಮಿಕರು ಈ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಡಿಪೋಗಳಿಂದ ಏನು ವಿಭಾಗಗಳಿಂದ ಬಂದಿದ್ದಾರೆ. ಆ ಬರುವಂಥ ಇದು ಕಾವಿಗೆ ಅದರ ಒತ್ತಡಕ್ಕೆ ಇವತ್ತು ರಾಜ್ಯ ಸರ್ಕಾರ 14 ತಿಂಗಳು ಏನು ನಾವು ಅರಿಯರ್ಸ್ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಇವತ್ತು 26 ತಿಂಗಳಿಗೆ ವಿಸ್ತರಣೆ ಮಾಡಿದ್ದಾರೆ. ಇನ್ನು 12 ತಿಂಗಳು ಬಾಕಿ ಇದೆ. ಇನ್ನು 521 ಕೋಟಿ. ಸೊ ಈಗ 1251 ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತೀವಿ ಅಂತೇಳಿ ನೋಟಿಫಿಕೇಶನ್ ಎಲ್ಲ ಹೇಳಿದೆ. ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದಾಗ ನಾವು 1/4/2027ಕ್ಕೆ ವೇತನ ಪರಿಷ್ಕರಣೆಯನ್ನು ಮಾಡ್ತೀವಿ ಸಾರಿಗೆ ನಿಗಮಗಳ ನೌಕರರಿಗೆ ಅಂತ ಹೇಳಿದ್ರು. ಇವತ್ತ 1/4/2025 ಮಾಡ್ತೀವಿ ಅಂತೇಳಿ 2 ವರ್ಷಗಳ ಕಾಲ ನಾವು ರಿಯಾಯಿತಿ ಕೊಡ್ತೀವಿ ಅಂತೇಳಿ ಬಂದಿದ್ದಾರೆ. ನಮಗಿರ್ತಕ್ಕಂಥದ್ದು ಇನ್ನು 1 ವರ್ಷ 3 ತಿಂಗಳು. ಅದಕ್ಕೆ ನಾವು ಈ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ತಿರಸ್ಕರಿಸೋದಿಲ್ಲ. ಆದರೆ ಈ ನೋಟಿಫಿಕೇಶನ್ನಿಂದ ಸಾರಿಗೆ ನಿಗಮಗಳ ನೌಕರರಿಗೆ ಏಕಪಕ್ಷೀಯವಾಗಿ ಏನು ಹೊರವನ್ನು ಹೊರಿಸ್ಲಿಕ್ಕೆ ಹೊರಟಿದ್ದೀರಿ, ನಾವು ಇದನ್ನು ತಿರಸ್ಕರಿಸ್ತೀವಿ. ನಾವು ಇದನ್ನು ಯಾವುದೇ ಕಾರಣದಿಂದ ಒಪ್ಪೋದಿಲ್ಲ. ನಾವು ಈಗಲೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮತ್ತು ಸಾರಿಗೆ ಸಚಿವರಿಗೆ ಮನವಿ ಮಾಡಿ ಸರ್ಕಾರ ಈಗ ತನ್ನ ನಿರ್ಧಾರವನ್ನ ತಿಳಿಸಿತು. ಕೆಎಸ್ಆರ್ಟಿಸಿ ಎಂಡಿ ಕೂಡ ಭೇಟಿ ಮಾಡಿ ಸಾರಿಗೆ ಸಚಿವರು ಮತ್ತು ಸರ್ಕಾರ ಏನ್ ಹೇಳಿದಾರೆ ಅನ್ನೋದು ಹೇಳಿ ಹೋದ್ರು. ಅವ್ರ ಜೊತೆನೂ ಸಭೆ ಮಾಡ್ತೀನಿ ಅಂದ್ರು. ನೀವು ಸಭೆ ಮಾಡಿದ್ರಲ್ಲ, ಮುಂದಿನ ನಿರ್ಧಾರ ಏನಿರುತ್ತೆ? ನಾವೇನ್ ಈಗ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಅವರು ಜಂಟಿ ಕ್ರಿಯಾ ಸಮಿತಿಯವ್ರ ಜೊತೆ ಮಾತನಾಡಿ ವೇತನ ನಿಷ್ಕರ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ 1/4/2025. ನಾವು ಅದನ್ನು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಈಗಲೂ ಕೂಡ ಮಾಡ್ತಾ ಇದ್ದೀವಿ. 1/1/24ರಿಂದಲೇ ನಮಗೆ ವೇತನ ಪರಿಷ್ಕರಣೆ ಆಗಬೇಕು. ಹೌದಾ? ನಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳಿರೋದನ್ನು ನಾವು ತಿರಸ್ಕರಿಸೋಕ್ಕಾಗೋದಿಲ್ಲ. ಆದ್ದರಿಂದ ನಾವು ಮಾರ್ಚ್ 2ನೇ ತಾರೀಕಿನವರೆಗೂ ನಾವು ಗಡುವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ನಂತರ ನಾವು ನಿರಂತರವಾದಂಥ ಧರಣಿ ಕಾರ್ಯಕ್ರಮವನ್ನು ನಡೆಸ್ತೀವಿ. ಸಾರಿಗೆ ನಿಗಮಗಳ ನೌಕರರು ಎಲ್ಲಿಯವರೆಗೆ ಸಾರಿಗೆ ನಿಗಮಗಳ ನೌಕರರಿಗೆ ನೀವು 38 ತಿಂಗಳ ಕಾಲ ಅರಿಯರ್ಸ್ ಕೊಡೋದಿಲ್ವೋ, 1/1/24ರಿಂದ ವೇತನ ಪರಿಷ್ಕರಣೆಯನ್ನು ಮಾಡೋದಿಲ್ವೋ, ಅಲ್ಲಿಯವರೆಗೆ ನಾವು ನಿರಂತರವಾದಂಥ ಧರಣಿಯನ್ನು ಇದೇ ಸ್ವಾತಂತ್ರ್ಯ ಯೋಧರ ಪಾರ್ಕಲ್ಲಿ ಮಾರ್ಚ್ 2ನೇ ತಾರೀಕಿನಿಂದ ನಾವು ನಡೆಸಲಿಕ್ಕೆ ನಿರ್ಧಾರ ಮಾಡಿದ್ದೀವಿ ಜಂಟಿ ಕ್ರಿಯಾ ಸಮಿತಿ. ಆದರೆ ನಮ್ಮ ತೀರ್ಮಾನ ನಿನ್ನೆ ಬೇರೆ ಇತ್ತು ಅಂದರೆ ನೋಟಿಫಿಕೇಶನ್ ಆಗಿರಲಿಲ್ಲ. ಈ ನೋಟಿಫಿಕೇಶನ್ ಆಗಿ ಮಾತುಕತೆಗೆ ಅವರು ಸಿದ್ಧ ಇದ್ದೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿರುವಾಗ, ಮತ್ತು ನಿವೃತ್ತಿ ನೌಕರರ ಬಗ್ಗೆನೂ ಕೂಡ ಕೇರ್ ತಗೊಳ್ತೀವಿ ಅಂತ ಹೇಳಿರುವಾಗ, ನಾವು ಇವತ್ತೇ ಮುಷ್ಕರ ಮಾಡಿ ನಾಳೆನೇ ಮುಷ್ಕರ ಮಾಡಿ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಮಾರ್ಚ್ 2ರೊಳಗೆ ರಾಜ್ಯ ಸರ್ಕಾರ ಈ ಎಲ್ಲ ಬೇಡಿಕೆಗಳನ್ನು ಇತ್ಯರ್ಥ ಮಾಡಬೇಕು. ಯಾಕೆಂದರೆ ಸಾರಿಗೆ ಕಾರ್ಮಿಕರ ಆಕ್ರೋಶವನ್ನು ಬಹುಶಃ ಪ್ರತ್ಯಕ್ಷವಾಗಿ ರಾಜ್ಯ ಸರ್ಕಾರ ನೋಡಿದೆ. ಅದರಿಂದ ಈ ಆಕ್ರೋಶ ಮುಂದುವರಿಬಾರದು ಅನ್ನೋದಾದರೆ ಸಾರಿಗೆ ನೌಕರರ ಬೇಡಿಕೆಗಳನ್ನು ಇತ್ಯರ್ಥ ಮಾಡಬೇಕು. ಇಲ್ಲದೇ ಇದ್ದರೆ 2ನೇ ತಾರೀಕಿಂದ ನಾವು ಅನಿರ್ದಿಷ್ಟಾವಧಿ ಚಳುವಳಿಯನ್ನು ನಡೆಸ್ತೀವಿ. ಈಗಾಗಲೇ ಸಾರಿಗೆ ನೌಕರರು ಬೆಂಗಳೂರು ಚಲೋ ಮಾಡುವಾಗಲೇ ನಿನ್ನೆನೆ ಸರ್ಕಾರ ಆದೇಶ ಹೊರಡಿಸಿತ್ತು. ಆ 2 ಆದೇಶಗಳು ಸಕಾರಾತ್ಮಕವಾಗಿದ್ದಾವೆ. ನಿವೃತ್ತ ನೌಕರರ ಹಿತದೃಷ್ಟಿಯಿಂದ, ಅವರಿಗೂ ಕೂಡ ಹಿತದೃಷ್ಟಿಯಿಂದ ಸರ್ಕಾರ ಮುಂಜಾಗ್ರತಾ ಕ್ರಮ ವಹಿಸುತ್ತೆ ಅಂತ ಭರವಸೆಯನ್ನ ನೀಡಿದೆ. ಈಗಾಗಲೇ ಮಾರ್ಚ್ 2ನೇ ತಾರೀಕುವರೆಗೂ ಒಂದು ಸರ್ಕಾರಕ್ಕೆ ಅಂತಿಮ ಗಡುವನ್ನ ಕೊಟ್ಟಿದ್ದೀವಿ. ಈಗ ಸರ್ಕಾರ ಆದೇಶ ಮಾಡಿದ್ದು ಸ್ವಾಗತಾರ್ಹ. ಜೊತೆಗೆ ಮಾರ್ಚ್ 2ರ ನಂತರ ಸರ್ಕಾರ ಮತ್ತೆ ಏನಾದರೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನೋ ಮಾತು ಕೂಡ ಜಂಟಿ ಕ್ರಿಯಾ ಸಮಿತಿ ಹೇಳ್ತಾ ಇದೆ. ಅದಾದ ಬಳಿಕ ಉಗ್ರ ಹೋರಾಟ ಇದೇ ಫ್ರೀಡಂ ಪಾರ್ಕಲ್ಲಿ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹಾವಿರಾಜ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.